ಏನು ಹಕ್ಕುಪತ್ರದ ಫಲಾನುಭವಿಗಳಿಗೆ ಸುಮಾರು 3 ವರ್ಷದಿಂದಲೇ ಒಂದು 70 ಹಕ್ಕುಪತ್ರಗಳು ಕೂಡ ಮಂಜೂರಾಗಿತ್ತು. 3 ವರ್ಷದ ಹಿಂದೆ ಹಕ್ಕುಪತ್ರಗಳು ಫಲಾನುಭವಿಗಳೇನು ಸರ್ಕಾರ ಅವರಿಗೆ ಮಂಜೂರು ಮಾಡಿತ್ತು. ಆದರೆ 3 ವರ್ಷಗಳಿಂದ ಅವರಿಗೆ ಯಾವುದೇ ರೀತಿಯಾಗಿ ಪಾರಂಪರ್ಯ ಹಾಗೂ ರಿಜಿಸ್ಟ್ರೇಷನ್ ಕೆಲಸಗಳಾಗಿದ್ದಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು, ನಮ್ಮ 31 ವಾರ್ಡ್ನ ಅಂಬೇಡ್ಕರ್ ನಗರದ ಫಲಾನುಭವಿಗಳು ಮತ್ತು ನಿವಾಸಿಗಳು, ಅವರಿಗೆ 3 ವರ್ಷದಿಂದ ಅವರಿಗೆ ಯಾವುದೇ ರೀತಿ ಪಾರಂಪರ್ಯ ಮತ್ತು ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ. ಹಾಗಾಗಿ 3 ತಿಂಗಳ ಹಿಂದೆ ನಮಗೆ KRS ಪಕ್ಷಕ್ಕೆ ಒಂದು ದೂರನ್ನು ಕೊಟ್ಟಿರ್ತಾರೆ. ಆ ದೂರ ಏನಂತಂದರೆ, ನಮಗೆ ಸುಮಾರು 40 ವರ್ಷದಿಂದ ನಾವು ಅಂಬೇಡ್ಕರ್ ನಗರದಲ್ಲಿ ನಾವು ವಾಸ ಮಾಡ್ತಾ ಇದ್ವಿ. ನಾವು ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ವಿ ಮತ್ತು ನಗರಸಭೆ ಕೂಡ ನಾವು ಒಂದು ಗುತ್ತಿಗೆ ಕಟ್ತಾ ಇದ್ವಿ. ಆದರೆ ಇಷ್ಟೆಲ್ಲ ನಾವು ತೆರಿಗೆ ಕಟ್ತಾ ಇದ್ರೆ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಹಕ್ಕುಗಳು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಅವರಿಗೆ ಪಾರಂಪರ್ಯ ಆಗಿರ್ಬೋದು ಮತ್ತು ರಿಜಿಸ್ಟ್ರೇಷನ್ ಆಗಿರ್ಬೋದು ಯಾವುದು ಕೂಡ ಬರ್ತಾ ಇಲ್ಲ ಅಂತೇಳಿ ನಮಗೆ ಒಂದಿಷ್ಟು ದೂರು ಕೊಟ್ಟಿರ್ತಾರೆ. ನಾವು ನಮ್ಮ KRS ಪಕ್ಷದ ನಮ್ಮ ಜಿಲ್ಲಾ ಸಮಿತಿಯವರು ಮತ್ತು ತಾಲೂಕು ಸಮಿತಿಯವರು ಪ್ರತಿಯೊಬ್ಬ ಸೇನಾನಿಗಳು ಅವ್ರ ಪರ ನಿಂತು ಅವ್ರ ಕಡೆಯಿಂದ ಒಂದು ದೂರನ್ನು ಸ್ವೀಕಾರ ಮಾಡಿ ನಾವು ಸುಮಾರು 3 ತಿಂಗಳಿಂದ ನಿರಂತರವಾಗಿ KRS ಪಕ್ಷ ನಿರಂತರವಾಗಿ ನಾವು ಸಂಬಂಧಪಟ್ಟ ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಂತೇಳಿ ಸಂಬೋರ್ಡ್ ಅಧಿಕಾರಿಗಳಿಗೆ ಅವರ ಗಮನಕ್ಕೆ ತಂದು, ಆ ಅಧಿಕಾರಿಗಳನ್ನ ನಾವು ಇಲ್ಲೇ ಹೊಸಪೇಟೆ 31ನೇ ವಾರ್ಡ್ ಅಂಬೇಡ್ಕರ್ ನಗರಕ್ಕೆ ಕರೆಸಿ ಈ ಫಲಾನುಭವಿಗಳು ಏನೆಲ್ಲ ಅವರಿಗೆ ಹಕ್ಕುಪತ್ರಗಳು ಮಂಜೂರಾಗಿತ್ತು ಅವರಿಗೆ ಸರ್ಕಾರದಿಂದ ಅವರಿಗೆ ನೋಂದಣಿ ಆಗಬೇಕು, ಪಾರಂಪರ್ಯ ಆಗಬೇಕಂತೇಳಿ ನಾವು ಅವರ ಗಮನಕ್ಕೆ ತಂದು ಇಲ್ಲಿ ಕೂಡ ಒಂದು ದೂರನ್ನು ಕೊಟ್ಟಿದ್ವಿ. ಅದಲ್ಲದೆ ಸಂಬಂಧಪಟ್ಟ ಸ್ಲಂ ಬೋರ್ಡ್ ಅಧಿಕಾರಿಗಳ ನಾವು ನಿರಂತರವಾಗಿ ಅವರ ಸಂಪರ್ಕದಲ್ಲಿದ್ದು ಇವರ ವಿಚಾರವಾಗಿ ಅವರಿಗೆ ತ್ವರಿತವಾಗಿ ಅವರಿಗೆ ಪಾರಂಪರ್ಯನ ಕೊಡಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂತೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ 3 ತಿಂಗಳಿಂದ ನಿರಂತರವಾಗಿ ನಾವು ಫೋನ್ ಸಂಪರ್ಕದಲ್ಲಿದ್ವಿ. ಅದಲ್ಲದೆ ಇದೇ ತಿಂಗಳು ಕಳೆದ ತಿಂಗಳು ಈ ದಿನಾಂಕ 25/7/2025 ನಾವು ನಮ್ಮ ತಾಲೂಕು ಸಮಿತಿ ಜಿಲ್ಲಾ ಸಮಿತಿಯ ಒಂದು 15 ಮಂದಿ ಪದಾಧಿಕಾರಿಗಳು ನಾವು ಬಳ್ಳಾರಿಯ ಸ್ಲಂ ಬೋರ್ಡ್ ಉಪವಿಭಾಗ ಏನಿದೆ, ಸಬ್ ಡಿವಿಷನಲ್ ಇಲಾಖೆ ಏನಿದೆ, ಆ ಇಲಾಖೆಗೆ ನಾವು ಭೇಟಿ ಕೊಟ್ಟು ನಾವು ನಮ್ಮ ತಾಲೂಕು ಸಮಿತಿಯ ಲೆಟರ್ ಪ್ಯಾಡ್ನಲ್ಲಿ ಈ ಫಲಾನುಭವಿಗಳ ಪರವಾಗಿ ಅವರಿಗೆ ತ್ವರಿತವಾಗಿ ಪಾರಂಪರ್ಯನ ಕೊಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು ಅಂತೇಳಿ ಇದೆ ಕಳೆದ ತಿಂಗಳು 25ನೇ ತಾರೀಕು ನಾವು ಅಲ್ಲಿ ಸ್ಲಂ ಬೋರ್ಡ್ನ ಇಲಾಖೆ AWE ಅವರಿಗೆ ಕೊಟ್ಟಿದ್ವಿ. ಅವರು ಕೂಡ ತಿಂಗಳು 1ನೇ ತಾರೀಕಲ್ಲಿ ಹೌದು, ಓಕೆ, ಇದೇ ತಿಂಗಳು 25ನೇ ತಾರೀಕು ನಾವು ಅವರಿಗೆ ಒಂದು ದೂರನ್ನು ಕೊಟ್ಟಿದ್ವಿ. KRS ಪಕ್ಷದಿಂದ ಈ ದೂರನ್ನು ಕೊಟ್ಟಿದ್ವಿ ಅವರಿಗೆ, ತಾಲೂಕು ಸಮಿತಿ ಜಿಲ್ಲಾ ಸಮಿತಿಯಿಂದ ಕೊಟ್ಟಿದ್ವಿ. ಅವರು ಕೂಡ ಸ್ಲಂ ಬೋರ್ಡ್ನ AWE ಅವರು ನಾವು ಇದೇ ಇನ್ನೊಂದು 2-3 ದಿನದಲ್ಲಿ ನಾವು ಇದನ್ನ ಕೆಲಸಗಳನ್ನ ಈ ಪ್ರೊಸೆಸ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಒಂದು 15 ಮಂದಿ 20 ಮಂದಿಗೆ ನಾವು ಪಾರಂಪರ್ಯನ ಜನರೇಟ್ ಮಾಡುವಂಥ ಕೆಲಸ ಮಾಡ್ತಿದ್ವಿ ಅಂತೇಳಿ ಅವರು ಕೂಡ AWE ನಮಗೆ ಒಂದು ಭರವಸೆ ಕೊಟ್ಟಿದ್ದರು. ಹಾಗಾಗಿ ನಿನ್ನೆ ಈ ನಮ್ಮ ಹೊಸಪೇಟೆಯ 31ನೇ ವಾರ್ಡ್ನ ಅಂಬೇಡ್ಕರ್ ನಗರದ ಎಲ್ಲ ಫಲಾನುಭವಿಗಳಿಗೆ ಅವರಿಗೆ ಸಂಬಂಧಪಟ್ಟ ಸ್ಲಂ ಬೋರ್ಡ್ ಅಧಿಕಾರಿಗಳು ಅಲ್ಲಿ ನಗರಕ್ಕೆ ಭೇಟಿ ಕೊಟ್ಟು ಅವರಿಗೆ ಪಾರಂಪರ್ಯ ಜನರೇಟ್ ಆಗುವಂಥ ಅವರಿಗೆ ಒಂದಿಷ್ಟು ರಿಸಿಪ್ಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು KRS ಪಕ್ಷದ ಒಂದು ಫಲ ಅಂತೇಳಿ ನಾನು ಈ ಮೂಲಕ ಹೇಳ್ತೇನೆ. ಇನ್ನು ಮಿಕ್ಕಿದ್ದು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಮಾತಾಡ್ತಾರೆ. ಪರಿಚಯ ಮಾಡ್ಕೊಳ್ರಿ. ನಮಸ್ಕಾರ, ನಮ್ಮ ಹೆಸರು ಕೃಷ್ಣ ಅಂತೇಳಿ. ಇದು ನಮಗೆ 40 ವರ್ಷದಿಂದ ಏನು ಇದೀವಿ, ಇದು ನಮ್ಗೆ ವಾರ್ಡ್ನಲ್ಲಿ ವಾರ್ಡ್ ಅಂಬೇಡ್ಕರ್ ನಗರ 31ನೇ ವಾರ್ಡಲ್ಲಿ ಇವಾಗ 30-40 ವರ್ಷದಿಂದ ಏನಾಗ್ಲಿದ್ದ ಕೆಲಸ KS ಪಕ್ಷದಿಂದ ಕೃಷ್ಣ ಅಂತ ಅಧಿಕಾರಿಗಳು ಇದ್ದಾಗ KS ಪಾರ್ಟಿ ಇವ್ರು ಏನಿದ್ದಾರೆ ಅಧಿಕಾರಿಗಳು ಅವ್ರಲಿಂದ ನಮ್ಗೆ ಒಳ್ಳೆ ಇದು ಪಾರಂಪರ್ಯ ಬಂದು ನಮ್ಗೆ ಇದು ಆಗಿದೆ ಅಂತ ಹೇಳಿ ನಾವು ಬಯಸ್ತಿದ್ದೀವಿ. ಆದಷ್ಟು ಬೇಗ ನಿಮ್ಗೆ KS ಪಕ್ಷಕ್ಕೆ ಸ್ವಲ್ಪ ಧನ್ಯವಾದಗಳು, ಎಲ್ಲ ಸಪೋರ್ಟ್ ಮಾಡಿ KRSಗೆ ಅಂತ ಹೇಳಿ 2 ಮಾತು ಮಾತಾಡ್ತೀವಿ. ಇದು ನಿಮಗೆ ಪಾರಂಪರ್ಯ ಜನರೇಟ್ ಆಗಿರುವಂತ ಮಾಡಿಕೊಟ್ಟಿದ್ದು KRS ಪಕ್ಷ. ಎಷ್ಟು ತಿಂಗಳಿಂದ ನಮಗೆ ದೂರ ಕೊಟ್ಟಿದ್ರಿ? ಇದನ್ನ ಒಂದು 2-3 ತಿಂಗಳಿಂದ ದೂರ ಕೊಟ್ಟಿದ್ದೆ ಸರ್. ಯಾರು ಕೊಟ್ಟಿದ್ದು?